KD ಸೌಂಡ್ ಹೆಂಗಿದೆ ಅಂದರೆ ರೀಸೆಂಟಾಗಿ ಒಂದು ಯಾವುದೋ ನಾನು ವಿಡಿಯೋ ನೋಡಿದೆ ಧ್ರುವ ಸರ್ಜಾ ಅವ್ರದ್ದು. ನೀವೇ ಬರ್ದಿರೋದ್ರಿಂದ ಅದು ನಿಮ್ಗೆ ಹೇಳೋದಕ್ಕೆ ರೈಟ್ಸ್ ಇರುತ್ತೆ. ಪ್ರೇಮ್ ಸರ್ ಏನನ್ನಲ್ಲ ಆ ಡೈಲಾಗ್ ಹೇಳಬೇಕು. ನಾನು ನೋಡಿಬೇಕು ಅಂತ ಮಸ್ತೋಟೋರಿಗೆ ಕೆಲಸ ಕೊಡ್ತಾ ಇದ್ದೀರಾ. ನಾನು ಒಂದು ಸಲ ಮುಚ್ಚಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿ ಆಗ್ಬಿಡ್ತಾರಣ. ನಾನು ಫಸ್ಟ್ ಟೈಮ್ ಬರ್ದಾಗ ಪ್ರೇಮ್ ಸರ್ ಹೇಳಿದ್ರು ಈ ಡೈಲಾಗ್ ದೊಡ್ಡದಾಗಿ ಸೌಂಡ್ ಮಾಡುತ್ತೆ, ಜನ ಕಿರಿಸ್ತಾರೆ ಕಣ ಈ ಡೈಲಾಗಿಗೆ ಅಂತ. ಪ್ರತಿ ಸಲ ಧ್ರುವ ಸರ್ ಆ ಡೈಲಾಗ್ನ ಹೇಳಿದಾಗ್ಲೂ ಆ ಚಪ್ಪಾಳೆ, ಆ ಶಿಳ್ಳೆ ಅವೆಲ್ಲ ಕೇಳಕ್ ತುಂಬಾ ಖುಷಿ ಆಗುತ್ತೆ ಸರ್. ಫೈನಲ್ ನಾನೇ ಫಿಕ್ಸ್ ಆಗೋದೆ, ಪ್ರೇಮ್ ಸರ್ನ ಒಪ್ಸಿದ್ರೆ ಜನನ ಒಪ್ಪಿಸ್ದಂಗೆ. ರಮೇಶ್ ಅವರು ಕೂಡ ಈ ಮೋಟಿವೇಶನ್ ವಿಷಯಕ್ಕೆ ದೊಡ್ಡ ಮಟ್ಟದ ಹೆಸರು ಮಾಡಿದಂಥವ್ರು. ಮೇಲಾಗಿ ರೈಟರ್ಸ್ ಅಂದರೆ ದೊಡ್ಡ ಮಟ್ಟದ ಪ್ರೀತಿ ಅವರಿಗೆ. ನಾನು ರಮೇಶ್ ಅವ್ರ ಜೊತೆ ವರ್ಕ್ ಮಾಡೋದು ನನ್ನ ಅದೃಷ್ಟ. ಅವ್ರು ಆಡ್ತಿದ್ದು ಮಾತುಗಳು, ಅವ್ರು ಕೊಡ್ತಿದ್ದ ಸ್ಫೂರ್ತಿಯಿಂದ ಸಿನಿಮಾಗೆ ಬಂದವ್ರು ನಾವು. ಇವತ್ತು ಅವ್ರ ಜೊತೆಗೆ ಕೆಲಸ ಮಾಡಿ ನಾವು ಬರೆದು ಆ ಸಂಭಾಷಣೆ ಅವ್ರ ಬಾಯಲ್ಲಿ ಬರುತ್ತಲ್ಲ, ಅದೇ ದೊಡ್ಡ ವಿಚಾರ ನಮಗೆ. ಜೋಗಿ ಪ್ರೇಮ್ ಅವ್ರ ಹತ್ರ ಕೆಲಸ ಮಾಡೋದ್ರಿಂದ ಒಬ್ಬ ತಂತ್ರಜ್ಞ, ಒಬ್ಬ ರೈಟರ್ ಏನೆಲ್ಲ ಕಲಿತಾನೆ, ಏನೆಲ್ಲ ಕಲಿಬಹುದು ಅಂತ. ಅವರು ಇಂಡಸ್ಟ್ರಿ ಬಂದು 20-25 ವರ್ಷ ಆಯ್ತು ಸರ್. ಆದ್ರೂ ಅವ್ರ ಒಳಗಡೆ ಸ್ಪಾರ್ಕ್ ಹಿಂಗಿದೆ ಸರ್. ಆ ಸ್ಪಾರ್ಕ್ ಇವತ್ತು ನಮ್ಮನ್ನ ಕೆಲಸ ಮಾಡಿಸುತ್ತೆ. ಏನ್ ಮಾಡಬೇಕು, ಹೆಂಗ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ದೇ ಇರುತ್ತೆ. ಅವ್ರಿಗೆ ಹೇಳೋದು ಒಂದೇ ಸರ್, ಕರೆಕ್ಟ್ ಟೈಮ್ ಊಟ ಮಾಡು ಅಂತಾರೆ. ತಾಯಿ ಗುಣ ಸರ್ ಅವರು. KDಗಿಂತಲೂ ಮುಂಚೆ ಒಂದು 5-6 ಸಿನಿಮಾಗಳಿಗೆ ನೀವು ಬರೆದ್ರಿ. ಅದರಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸಗಳಾಯ್ತು? ಇವಾಗ ನಾನು KD ಸಿನಿಮಾ ಬರೀತಾ ಇದ್ದೀನಿ. ಒಂದ್ ಕಡೆ ಪ್ರೇಮ್ ಸರ್, ಒಂದ್ ಕಡೆ ಧ್ರುವ ಸರ್, ಒಂದ್ ಕಡೆ KVM ಪ್ರೊಡಕ್ಷನ್. ಈ 3 ಬ್ರ್ಯಾಂಡ್ಗಳಿದೆಯಲ್ಲ ಸರ್, ಏನೋ ಬ್ರ್ಯಾಂಡ್ಗಳಿಂದ ಇವತ್ತು ನನಗೆ ಒಂದು ಡೈಲಾಗ್ ವೈರಲ್ ಆಗಿರೋ ನಾರ್ತ್ ಕರ್ನಾಟಕದಿಂದ ಫೋನ್ ಮಾಡ್ತಾರೆ. ಅಣ್ಣ ಚಲೋ ಬರ್ದಿದ್ಯಲೇ ಡೈಲಾಗು, ಸಖತ್ತಾಗೈತ್ಲೆ, ಏನ್ ಬರೀತೀಯೋ ಯಪ್ಪ ಅಂತ ಅಂದ್ಬಿಟ್ಟು ಹುಡುಗರೆಲ್ಲ ಈ ತರ ಫೋನ್ ಮಾಡ್ತಿರ್ತಾರೆ. ಆ ಫೀಲು ಬೇರೆ ಸರ್ ನನಗೆ. ರವಿ ಸರ್ ಆಗ್ಲಿ, ರಮೇಶ್ ಅರವಿಂದ್ ಅವರಾಗ್ಲಿ, ಶಿಲ್ಪಾ ಶೆಟ್ಟಿ ಅವರಾಗ್ಲಿ, ಸಂಜಯ್ ದತ್ ಆಗ್ಲಿ, ಅವರೆಲ್ಲ ಅನ್ಬೀಟೇಬಲ್ ಸ್ಟಾರ್ಸ್ ಅವರು. ಯಾರೋ ಹೇಳ್ತಾರೆ ಆ ಕಾಡಲ್ಲಿ ಒಂದು ಸಿಂಹ ಐತೆ ಅಂತ. ಆ ಸಿಂಹ ಎದುರುಗಡೆ ಬಂದಾಗ ಒಂದು ಫೀಲ್ ಆಗುತ್ತಲ್ಲ ನಮ್ಗೆ, ಗುರು ಇದೇನಾ ಗುರು ಅಂತ ಅಂದ್ಬಿಟ್ಟು. ಆ ತರ ಸರ್ ನಮಗೆ ಸಂಜಯ್ ದತ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಪ್ರೇಮ್ ಸರ್ ಎಷ್ಟು ಹೇಳಿದ್ರಲ್ಲ ಡೇರ್ ಡೈರೆಕ್ಟರ್ ಅಂತ. ಅವ್ರ ಸಹ ಹುಡುಗ ತಲೆನೇ ಕೆಡಿಸ್ಕೊಳ್ಳಲ್ಲ, ಹೋಗ ಮಾತಾಡೋ, ಆಮೇಲೆ ಕೆಲಸ ಕಲಿಯಕ್ಕೆ ಅವರು ಒಳ್ಳೆ ಅಖಾಡ ಸರ್ ಅವರು. KD ನಂತರ ಕ್ರಾಂತಿ ಕುಮಾರ್ ಅವರ ಲೈನ್ಅಪ್ಸ್ ಅಲ್ಲಿ ಯಾವ ಸಿನಿಮಾಗಳಿದಾವೆ? ಗಣೇಶ್ ಸರ್ದು ಇನ್ನೊಂದು ಸಿನಿಮಾ ಇದೆ, ಅದೇನೋ ಜರ್ನಿ ಬರ್ತಾ ಬರ್ತಾ ಗಣೇಶ್ ಸರ್ದು ಜೊತೆಗೆ ಹೋಗ್ತಾ ಇದೆ, ವಿತ್ ಗೋಲ್ಡನ್ ಹಾರ್ಟ್. ಒಳ್ಳೆ ಪಂಚಿದು. ನೆಕ್ಸ್ಟ್ ರಾಜ್ಬಿ ಶೆಟ್ಟಿ ಅವ್ರದ್ದು ಸಿನಿಮಾ ಇದೆ ಸರ್, ರಕ್ಕಸಪುರದವ್ರ ಹೆಸರು ಸಾಕದಿದೆ. ಆ ತರ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವ್ರನ್ನ ನೋಡಕ್ ಸಾಧ್ಯ ಇಲ್ಲ ಸರ್.